ಹೇಳಿ ಮೇಡಮ್. ಹಾಯ್ ಭುವನೇಶ್, ನಿನಗೊಂದು ಹುಡುಗಿ ಫೋಟೋ ಕಳಿಸ್ತೀನಿ. ಆ ಹುಡುಗಿ ಈಗಷ್ಟೇ ಪೊಲೀಸ್ ಸ್ಟೇಷನ್ ಇಂದ ನಾನಿರೋ ಆಡಿಟೋರಿಯಂ ಜಾಗಕ್ಕೆ ಬರ್ತಿದ್ದಾಳೆ. ನೀನ್ ಏನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಅವಳದ್ ಎಲ್ಲಿಗೆ ಹೋದ್ರೂ ಏನಾಗ್ ಹೋದ್ರೂ ಪರವಾಗಿಲ್ಲ, ಇಲ್ಲಿಗ್ ಮಾತ್ರ ಬರ್ಕೊಡುದು. ನಾವು ನೋಡ್ಕೋತೀವಿ. ಏಯ್ ನಡೀರೋ, ಮೇಡಮ್ ಕಾಲ್ ಮಾಡಿದ್ರು. ಅವಳು ಬರೋ ದಾರಿಯಲ್ಲಿ ನನ್ನ ಕಡೆಯವರು ಹಿಡ್ಕೋತಾರೆ. ಆಂಟಿ ಜೊತೆ ನಾನೇ ಡ್ಯಾನ್ಸ್ ಮಾಡಿ ಆಂಟಿ ಮನ್ನಣೆ ಗಳಿಸಿ ಅವ್ರಿಗೆ ನಾನು ಹತ್ರ ಆಗ್ತೀನಿ. ಎಸ್. ಈಗ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ವಾಗ್ದೇವಿ ಮೇಡಮ್ ಮತ್ತವ್ರ ಸೊಸೆ ವಾಣಿ ಅವರು. ಈ ಪರ್ಫಾರ್ಮೆನ್ಸ್ ಇಂದ ಈ ರೌಂಡ್ ಫಿನಿಶ್ ಆಗುತ್ತೆ. ಇಲ್ಲಿವರೆಗೂ ಮಾಡಿರೋ ಪರ್ಫಾರ್ಮೆನ್ಸ್ ಅಲ್ಲಿ ದ ಬೆಸ್ಟ್ ಪಾರ್ಟಿಸಿಪೆಂಟ್ಸ್ ಫೈನಲ್ಸ್ ಹೋಗ್ತಾರೆ. ಓಕೆ, ಲೆಟ್ಸ್ ವೆಲ್ಕಮ್ ದೆಮ್. ನೀನೆಷ್ಟೇ ಕಿರ್ಚಿದ್ರು ಆ ವಾಗ್ದೇವಿ ಅಂತೂ ಸ್ಟೇಜ್ ಹತ್ತೋದಿಲ್ಲ. ಯಾಕೆ ಅಂದ್ರೆ ಮೀನಿಗೆ ಹುಳನ ಹಾಕಿ ಬಲೆ ಹಾಕ್ದಾಗೆ ಅದಕ್ಕೆ ರಾಹುಲ್ ಅನ್ನೋ ಬಲೆನ ಹುಳದ ಹಾಕಿ ಹಾಕಿದ್ದೀನಿ. ಇವಾಗ ಅವಳು ಅಲ್ಲಲ್ಲೇ ಒದ್ದಾಡ್ತಿರ್ತಾಳೆ ಹೊರತು ಇಲ್ಲಿಗೆ ಬಂದು ಡಾನ್ಸ್ ಮಾಡೋ ಪರಿಸ್ಥಿತಿಲಿರಲ್ಲ. ವಾಗ್ದೇವಿ ಅವರು ಯಾಕಿನ್ನೂ ಬಂದಿಲ್ಲ? ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಸರ್, ಬರ್ತಾ ಇದ್ದಾರೆ. ಅವಳೀಗ ಎಲ್ಲಿದ್ದಾಳೋ ಏನೋ. ಇದೊಂದು ಸಲ ನೀನೊಬ್ಬೇ ಮಾಡೋದಕ್ಕೆ ಆಗಲ್ವಾ ವಾಗ್ದೇವಿ? ಅದ್ ಹೇಗಾಗುತ್ತೀರಿ? ಈ ರೌಂಡಲ್ಲಿ ಇಬ್ರು ಜೊತೆಯಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಮೊದಲೇ ಹೇಳಿದಾರಲ್ಲ. ಈಗ ನಾನು ಒಬ್ಳೆ ಮಾಡಿದ್ರೆ ಡಿಸ್ಕ್ವಾಲಿಫೈ ಆಗ್ಬಿಡ್ತೀವೋ ಏನೋ. ಕೆಳಗಿಳಿ. ಏನ್ ಹಾಗೆ ನೋಡ್ತಿದ್ಯಾ? ಕೆಳಗಿಳಿ. ಯಾರ್ ನೀವು? ನಮ್ ಡೀಟೇಲ್ಸ್ ಎಲ್ಲ ನಿನಗ್ ಬೇಡ. ಎಲ್ಲಿಗೋ ಬೇಗ ಹೋಗ್ತಿದೀಯಲ್ಲ, ಅಲ್ಲಿಗೆ ನೀನ್ ಹೋಗ್ಬಾರ್ದು. ನನ್ ಹೋಗ್ಬೇಡ ಅನ್ನಕ್ ನೀವ್ ಯಾರು? ಮೊದ್ಲು ದಾರಿ ಬಿಡಿ. ಆಗಲ್ಲ, ನಿನ್ನನ್ ಹೋಗಕ್ಕೂ ಬಿಡಲ್ಲ. ಇಳಿ. ಹಿಡ್ಕೊಳ್ರ ಅವಳನ್ನ.
ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಇನ್ನೂ ಲೇಟ್ ಆಗತ್ತಾ? ಇಲ್ಲ, ಇನ್ 5 minutes ಅಲ್ಲಿ ಬಂದ್ಬಿಡ್ತೀವಿ. ಸರಿ, ಆದಷ್ಟು ಬೇಗ ಬನ್ನಿ. ಇಷ್ಟು ದಿನ ನನ್ಗೆ ಯಾಕೆ ಅಂತ ಸುಮ್ನೆ ಇದ್ದೆ. ಆ ಯೂಟ್ಯೂಬ್ ವಿಡಿಯೋ ನೋಡಾದ್ರೂ ಏನೋ ಒಂದ್ ಕಲ್ತ್ಕೊಂಡಿದ್ರೆ ನಾನು ಇದೀನಿ ಮೇಡಮ್, ಡೋಂಟ್ ವರಿ ಅಂತ ಹೇಳಿ ಇಂಪ್ರೆಷನ್ ತಗತಿದ್ದೆ. ಪಾಪ ಮೇಡಮ್. ವಾಣಿ ಎಲ್ಲಿದ್ದಾಳೆ ಅಂತಾನೆ ಗೊತ್ತಿಲ್ಲ. 5 minutes ಅಂತ ಹೇಗೆ ಹೇಳ್ತೀಯ ನವ್ಯ? ಓಹ್, ಅವ್ರ ಹತ್ರ ನಾನು ಮತ್ತೆ ಮತ್ತೆ ಹೇಳಿಸ್ಕೊಳ್ಳೋದು ಅಂದ್ರೆ ನನಗಿಷ್ಟ ಆಗೋದಿಲ್ಲ. ತೇಜ, ಆರ್ಗನೈಸರ್ಗೆ ಯಾವ್ದಾದ್ರೂ ಒಂದು ರೀಸನ್ ಹೇಳ್ಬಿಡು, ನಾನು ಹೊರಟೋಗ್ತೀನಿ. ಏನ್ ವಾಗ್ದೇವಿ ಇದು? ಏನ್ ಮಾತಾಡ್ತಿದ್ಯಾ ನೀನು? ಎಲ್ಲಿವರೆಗೂ ಬಂದು ಹೊರಟೋಗ್ತೀನಿ ಅಂತ ಹೇಳ್ತಿದ್ದಿಲ್ಲ, ಯಾಕೆ? ಮತ್ ನಾನು ಇನ್ನೇನ್ರಿ ಮಾಡ್ಲಿ? ವಾಣಿನ ಜೊತೆ ಮಾಡ್ಕೊಂಡು ನಾನ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬಿಟ್ಟಿದ್ದೀನಿ. ಈಗ ಅವರಿಬ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಬೇರೆ ಇಲ್ದೆ ಹೋದ್ರೆ ನಾನು ಹೇಗ್ರಿ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗತ್ತೆ? ಆಂಟಿ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತೀನಿ. ವಾಟ್? ನೀನಾ? ಕಮ್ ಆನ್ ಪ್ರೀತಿ, ದಿಸ್ ಇಸ್ ನಾಟ್ ಎ ಜೋಕ್. ಪ್ರಾಕ್ಟೀಸೇ ಮಾಡದೆ ಪರ್ಫಾರ್ಮ್ ಕೊಡೋದು ಅಂದ್ರೆ ಇಟ್ಸ್ ಹೈಲಿ ಇಂಪಾಸಿಬಲ್. ಆಂಟಿ, ನಾನು ನಿಮ್ ಜೊತೆ ಸೇರಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ನೀವು ವಾಣಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನೋಡಿದೀನಿ. ಆದ್ರೆ ನಿನ್ನನ್ನು ನಂಬಿ ನಾನು ಸ್ಟೇಜ್ಗೆ ಹೋಗಿ ಸೋತು ಎಲ್ರ ಮುಂದೆನೂ ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದು ನನಗಿಷ್ಟ ಆಗಲ್ಲ ಪ್ರೀತಿ. ಆಂಟಿ, ಇಲ್ಲ ಆಂಟಿ, ನಾನ್ ಯಾವ ಮಿಸ್ಟೇಕ್ ಆಗ್ದಿರೋ ಹಾಗೆ ನೋಡ್ಕೋತೀನಿ. ಆಂಟಿ, ಒಂದೇ ಒಂದು ಅವಕಾಶ ಕೊಡ್ತೀರಾ ಪ್ಲೀಸ್ ಆಂಟಿ? ವಾಗ್ದೇವಿ, ಸಮಯ ಮೀರ್ ಹೋಗ್ತಾ ಇದೆ. ಏನು ಮಾಡ್ದೇನೆ ಹೋಗೋದಕ್ಕಿಂತ ನಿನ್ ಪ್ರತಿಭೆಯಿಂದ ಗೆಲ್ಲೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಒಂದ್ ಕೆಲಸ ಮಾಡಿ ಮೇಡಮ್, ಪ್ರೀತಿಗೆ ಕಡಿಮೆ ಪರ್ಫಾರ್ಮೆನ್ಸ್ ಬರೋ ಹಾಗೆ ಪೂರ್ತಿ ನೀವೇ ಮ್ಯಾನೇಜ್ ಮಾಡಿ. ಹೌದು ಮೇಡಮ್, ನನಗೂ ಅದೇ ಬೆಟರ್ ಆಪ್ಷನ್ ಅನಿಸ್ತಾ ಇದೆ. ಪ್ಲೀಸ್ ಆಂಟಿ, ಒಂದೇ ಒಂದು ಚಾನ್ಸ್ ಕೊಡಿ ಪ್ಲೀಸ್. ಪ್ಲೀಸ್ ಆಂಟಿ, ಪ್ಲೀಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನವ್ಯ, ಇವಳನ್ನ ಬೇಗ ರೆಡಿ ಮಾಡು. ಸರಿ ಮೇಡಮ್. ಸರಿ ಮಾಡಿ. ಹೋಗಮ್ಮ. ಬಾ ಪ್ರೀತಿ, ಹೋಗು. ವಾಗ್ದೇವಿ, ಎಲ್ಲ ಒಳ್ಳೇದೇ ಆಗುತ್ತೆ.
ಚಿಂತೆ ಮಾಡ್ಬೇಡ. ಏನಾಗುತ್ತೋ ಏನೋ. ಏನಾಯ್ತು? ಅವ್ರು ಯಾವಾಗ್ಲೂ ಕರೆಕ್ಟ್ ಆಗಿ ಬರ್ತಾರಲ್ವಾ, ಇನ್ನೂ ಯಾಕೆ ಬಂದಿಲ್ಲ? ವಾಗ್ದೇವಿಯವರು ಏನೋ ಪ್ರಾಬ್ಲಮ್ ಅಲ್ಲಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಈ ಶೋ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನೋ ಹಾಗಿದೆ. ಅವರೇ ಮಾಡಲ್ಲ ಅಂತ ಹೇಳೋದ್ರೊಳಗೆ ಓಕೆ ನೋ ಪ್ರಾಬ್ಲಮ್, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಹೇಳೋದು ಒಳ್ಳೇದೇನೋ ಅಂತ ನನಗನ್ನಿಸ್ತಾ ಇದೆ. ನೋ 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 ನೋ, ವಾಗ್ದೇವಿಯವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾವುದನ್ನು ಸಿಂಪಲ್ ಆಗಿ ಬಿಡೋ ವ್ಯಕ್ತಿ ಅಲ್ಲ. 5 minutes ವೇಟ್ ಮಾಡಿ ನೋಡೋಣ. ಅದಲ್ಲ ರೀ, ಈಗಾಗ್ಲೇ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದೀವಿ. ಇನ್ನೂ ಅಂದ್ರೆ ಉಳ್ದವರೆಲ್ಲ ಗಲಾಟೆ ಮಾಡ್ತಾರೇನೋ ಅಂತ ಅನಿಸ್ತಾ ಇದೆ. ಓ, ಹಿಯರ್ ಕಮ್ಸ್ ವಾಗ್ದೇವಿ ಮೇಡಮ್. ಇದೇನು, ವಾಗ್ದೇವಿ ಅವರು ಅವ್ರ ಸೊಸೆ ಜೊತೆ ಅಲ್ವಾ ಡ್ಯಾನ್ಸ್ ಮಾಡ್ಬೇಕಾಗಿರೋದು? ಮತ್ತೆ ಈ ಹುಡುಗಿ ಯಾರು? ಸೋತ್ ಹೋಗೋ ಸ್ಪರ್ಧೆಯಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಏನಂತೀರಿ? ನೋಡೋಣ ಯಾರು ಗೆಲ್ತಾರೆ ಅಂತ. ನವ್ಯ, ರಾಹುಲಿಂದನೂ ವಾಣಿಯಿಂದನೂ ಫೋನ್ ಏನಾದ್ರು ಬಂತ? ಇಲ್ಲ ಮೇಡಮ್, ನಾನು ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ. ಫೋನ್ ಅಷ್ಟೇ ಅಲ್ಲ, ಅವಳೇ ಬರಲ್ಲ ನವ್ಯ. ಈ ಸರಿ ಅಲ್ಲ, ಇನ್ ಮುಂದೆ ಆಂಟಿ ಪಕ್ಕ ನಿಲ್ಲೋದು ಇರೋದು ನಾನೇ. ಅಮ್ಮ ಅಮ್ಮ ವಾಣಿ, ಇಷ್ಟೊತ್ತು ಎಲ್ಲಿ ಹೊರಟೋಗಿದ್ದೆ? ಯಾಕೆ ಯಾರಿಗೂ ಹೇಳಲಿಲ್ಲ? ರಾಹುಲ್ 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 ಇಲ್ಲಿ. ಅದೆಲ್ಲ ಆಮೇಲೆ ಹೇಳ್ತೀನಮ್ಮ, ಮೊದಲು ನೃತ್ಯ ಮಾಡೋಣ. ಪರವಾಗಿಲ್ಲ ವಾಣಿ, ಈ ಸರ್ತಿ ನಾನ್ ರೆಡಿ ಆಗಿದ್ದೀನಲ್ಲ, ನೆಕ್ಸ್ಟ್ ರೌಂಡ್ ನೀನ್ ಜಾಯ್ನ್ ಆಗು. ನೋ 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 ಪ್ರೀತಿ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಬೇಕಿದ್ರೆ ನಾನೇ ಅವ್ರ ಹತ್ರ ಪರ್ಮಿಷನ್ ತಗೊಳ್ತೀನಿ. ಇವತ್ತು ನನ್ನ ಜೊತೆಲಿ ವಾಣಿ ಡಾನ್ಸ್ ಮಾಡಬೇಕು ಅನ್ನೋದು ಇವಳು ಕೋರಿಕೆ ಅಲ್ವಾ? ಈ ಆಡಿಟೋರಿಯಂ ಅಲ್ಲಿ ಇಷ್ಟು ಜನಗಳ ಮುಂದೆ ನಿನ್ನ ಕೋರಿಕೆ ಕೂಡ ಈಡೇರುತ್ತಲ್ವಾ ವಾಣಿ? ಇವಳಿಗೆ ಅವಕಾಶ ಕೊಡೋಣ, ಓಕೆ? ಅಮ್ಮ ವಾಣಿ,
ನೀನೇನು ಯೋಚನೆ ಮಾಡ್ಕೊಡ್ತು. ಬೇಗ ಹೋಗಿ ರೆಡಿ ಆಗು. ನವ್ಯ, ನೀನ್ ಬೇಗ ಹೋಗಿ ವಾಣಿನ ರೆಡಿ ಮಾಡ್ಕರ್ಕೊಂಡ್ ಬಾ. ಸರಿ ಮೇಡಮ್. ಬೇಗ ರೆಡಿ ಆಗು. ಬಾ ವಾಣಿ. Thank God. ಇವಾಗ ಅವಳು ಇದೇ ದಾರಿಯಲ್ಲಿ ಬರೋದು, ನಾನು ಹಾಕಿರೋ ಗಾಜಿನ ಪೀಸ್ಗಳು ಚುಚ್ಚೋದು, ಡಾನ್ಸ್ ಮಾಡಕ್ಕಾಗದೆ ಇರೋದು, ವಾಗ್ದೇವಿ ಸೋಲೋದು. ನನಗ್ ಬೇಕಾಗಿರೋದು ಇದೇ ಅಲ್ವಾ? ನೋಡೋಣ ಅವಳು ತನ್ನ ಸೊಸೆ ಜೊತೆ ಸೇರಿ ಹೇಗ್ ಡಾನ್ಸ್ ಮಾಡ್ತಾಳೋ ನಾನು ನೋಡ್ತೀನಿ. ರೆಡಿ ಆದ್ಯಮ್ಮ? ಹೋಗೋಣ. ಹೋಗೋಣ ಅಮ್ಮ. ಒಳ್ಳೇದಾಗ್ಲಿ. ಏಯ್ ಏಯ್ ಏನ್ ಮಾಡ್ತೀಯಾ? ಏನ್ ಮಾಡ್ತೀಯ? ನನ್ನ ಏನ್ ಮಾಡ್ತೀಯ? ಮಾಡು ಬಾರೆ. ಏನೇ ಮಾಡ್ತೀಯಾ? ನನ್ನಲ್ಲಿ ಏನೇ ಮಾಡ್ತೀಯಾ? ಕುರುಡು, ಈ ಅಮ್ಮನವ್ರಿಗೆ ಕುರುಡು. ಕುರುಡಮ್ಮನವರು, ಈ ಕುರುಡಮ್ಮನವರು ನನ್ನನ್ನೇನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಯಾರು ಬರ್ತೀರಾ? ಬನ್ನಿ. ಏಯ್, ವಾಣಿ, ವಾಣಿ, ಏ ವಾಣಿ, ಅಯ್ಯೋ ಬ್ಲಡ್ ಬರ್ತಾ ಇದೆಯಲ್ಲ, ಏನಾಯ್ತಮ್ಮ ವಾಣಿ? ಅಯ್ಯೋ
ಏನಮ್ಮ ವಾಣಿ ಇದು? ಏನಮ್ಮ ಗಾಯ ಹೇಗಾಯ್ತು? ರಕ್ತ ಬರ್ತಾ ಇದೆಯಲ್ಲಪ್ಪ. ಅಮ್ಮ ಈಗಷ್ಟೇ ಬರ್ಬೇಕಾದ್ರೆ ಗೊತ್ತೇನೋ ತೊಳೆದ್ಬಿಟ್ಟೆ. ನನಗೋಸ್ಕರ ನೋವು ತಡ್ಕೊಂಡಿಯ ವಾಣಿ ನೀನು? ಏನಮ್ಮ ನೀನು? ಏನು ಗಾಬರಿ ಏನು ಪಡಬೇಡ. ಇದು? ತೇಜ, ತುಂಬಾ ಬ್ಲಡ್ ಬರ್ತಾ ಇದೆ. ಒಂದ್ಸರ್ತಿ ಡಾಕ್ಟರ್ ಫೋನ್ ಮಾಡಿ. ತರ್ಸ್ಕೊ. ಏನು ಯೋಚನೆ ಮಾಡಬೇಡಿ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಅವಳಿಗೆ ಪ್ರಜ್ಞೆ ಬರುತ್ತೆ. ನಾನು ಹೋಗಿ ಬರ್ತೀನಿ ಮೇಡಮ್. ಏನಿವಳು ಖಾಲಿ ಗೇಟ್ ಆದ್ರೆ ತಲೆ ಗೇಟ್ ಆಗಿ ಎಲ್ಲ ಮರ್ತಿರೋಳ್ ತರ ನೋಡ್ತಿದ್ದಾಳೆ. ವಾಣಿ, ಅಯ್ಯೋ, ಹುಷಾರಮ್ಮ, ಹುಷಾರ್. ಮೇಲ್ಗೆ 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 ಮೇಲ್ಗೆ. ವಾಣಿ, ಅಮ್ಮ ಹೇಗಿದ್ಯಮ್ಮ ಇವಾಗ? ಪರವಾಗಿಲ್ಲ ಮಾವ, ನೋವಾಗ್ತಾ ಇದೆಯಮ್ಮ? ನಂಗೇನೂ ಆಗಿಲ್ಲ ಅಮ್ಮ. ನಮ್ ನೃತ್ಯ ಅವ್ರೆಲ್ರಿಗೂ ಇಷ್ಟ ಆಯ್ತಾ ಅಮ್ಮ? ಅಷ್ಟ್ ಚೆನ್ನಾಗ್ ಮಾಡಿದ್ಮೇಲೆ ಅವ್ರಿಗಿಷ್ಟ ಆಗದೆ ಹೇಗಿರುತ್ತೆ ಹೇಳಿ? ಖಂಡಿತ ಇಷ್ಟ ಆಗಿರುತ್ತೆ. ಅವ್ರೇನಾದ್ರೂ ಹೇಳಿದ್ರಮ್ಮ? ಇಲ್ಲಿವರೆಗೂ ಏನೂ ಹೇಳಿಲ್ಲ, ಮುಂದೆ ಹೇಳ್ಬಹುದೇನೋ. ಹೌದಾ, ಸರಿನಮ್ಮ. ಏನಮ್ಮ ಇದು? ನನಗೋಸ್ಕರ ನೀನು ಗಾಯನ ರಕ್ತನ ಕೂಡ ಲೆಕ್ಕ ಮಾಡಿದೆ, ನನ್ನ ಜೊತೆಲಿ ಡ್ಯಾನ್ಸ್ ಮಾಡಿದೆ. ಈಗಲೂ ಕೂಡ ನಿನಗೆ ಪ್ರಜ್ಞೆ ಬಂದ ತಕ್ಷಣ ನಿನ್ನ ಬಗ್ಗೆ ಏನು ಯೋಚನೆ ಮಾಡಿದೆ, ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ. ನಮ್ಮೆಲ್ರ ಬಗ್ಗೆ ನೀವ್ ಯೋಚನೆ ಮಾಡೋದಕ್ಕೆ ಹೋಲ್ಸಿದ್ರೆ ನಾನೇನಂತದ್ ಮಾಡಿಲ್ಲಮ್ಮ. ಅಯ್ಯೋ, ಈ ಓವರ್ ಆಕ್ಟಿಂಗ್ ನೋಡೋದಕ್ಕೆ ನನ್ನ ಕೈಲಾಗ್ತಿಲ್ಲ. ರಾಹುಲ್ ಎಲ್ಲಿ ವಾಣಿ? ನಿನ್ ಜೊತೆ ಬರ್ಲಿಲ್ವಾ? ಹೌದು ವಾಣಿ, ರಾಹುಲ್ ಎಲ್ಲಿ? ಅಯ್ಯೋ, ನಿನ್ನ ಬಗ್ಗೆನೇ ನಾನು ಯೋಚನೆ ಮಾಡ್ತಾ ರಾಹುಲ್ ವಿಷಯನೇ ಮರ್ತ್ಬಿಟ್ಟಿದ್ದೆ. ಗೊತ್ತಾದ್ರೆ ಕೋಪ ಮಾಡ್ಕೋತಾನೋ ಏನೋ. ಎಲ್ಲಮ್ಮ ರಾಹುಲು? ರಾಹುಲ್ ಅವರು ರಾಹುಲ್ ಎಲ್ಲಿಂತ ಕೇಳ್ತಿದ್ರೆ ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ಎಲ್ಲಮ್ಮ ರಾಹುಲ್? ಅಂದ್ರೆ ಅಮ್ಮೋರೆ, ಅದು ರಾಹುಲ್ ಅವರು. ಅಂದ್ರೆ ರಾಹುಲ್ಗೇನಾದ್ರೂ ಆಗಿದ್ಯಾ? ನಿಜ ಹೇಳು, ರಾಹುಲ್ ಎಲ್ಲಿದ್ದಾನೆ? ಇಲ್ಲಮ್ಮ, ಅವ್ರು ಚೆನ್ನಾಗೇ ಇದ್ದಾರೆ. ಯಾವುದೋ ಮುಖ್ಯವಾದ ಕೆಲಸ ಬಂತು ಅಂತ ಆಫೀಸಿಗೆ ಹೋದ್ರಮ್ಮ. ಆಫೀಸ್ ಆಫೀಸ್ ಆಫೀಸ್. ಮೊನ್ನೆ ಸಂಜೆಯಿಂದನು ಆಫೀಸ್ ಕೆಲಸದ ಮೇಲೆನೆ ಓಡಾಡ್ತಾ ಇದ್ದಾನಾ? ನೀವೆಲ್ಲ ಸೇರಿ ನನ್ನನ್ನ ಹುಚ್ಚಿ ಮಾಡಕ್ ನೋಡ್ತಾ ಇದ್ದೀರಾ? ಅಥವಾ ಏನ್ ಹೇಳಿದ್ರು ಕೇಳ್ತಾಳೆ ಅಂತ
ಏನೋ ಒಂದು ರೀಸನ್ ಕೊಡಕ್ಕೆ ಎಲ್ಲ ರೆಡಿ ಆಗಿದ್ದೀರಾ? ವಾಗ್ದೇವಿ, ಚಿಂತೆ ಮಾಡಬೇಡ. ಯೂನಿವರ್ಸಿಟಿ ಕೆಲಸಗಳು ಮಧ್ಯದಲ್ಲಿ ಇದೆಯಲ್ವಾ, ಅದಕ್ಕೆ ಅರ್ಜೆಂಟ್ ಆಗಿ ಹೋಗಿರ್ತಾರೆ. ನೀವು ಕೂಡ ಏನ್ರಿ ಇದು? ಆ ಕೆಲಸ ನಾವು ಹೋಗ್ತಾ ಇದ್ರು ಕೂಡ ನಡೆಯುತ್ತಲ್ವಾ? ಇಲ್ದೆ ಹೋದ್ರೆ ಡಿಲೇ ಆಗುತ್ತಷ್ಟೇ. ಅದನ್ ಬಿಟ್ರೆ ಈ ಅವಕಾಶ ಮತ್ತೆ ಬರುತ್ತಾ ಹೇಳಿ? ಮಾತಾಡಿ. ನನ್ ಡಾನ್ಸ್ ನೋಡಕ್ಕೆ ಬರ್ಲಿಲ್ಲ, ಸರಿ. ಕೊನೆ ಪಕ್ಷ ಇವಳನ್ನ ನೋಡ್ಬೇಕು ಅಂತ ಆಗ್ಲಿ, ಇವಳ ಜೊತೆ ಮಾತಾಡ್ಬೇಕು ಅಂತ ಕೂಡ ಅನಿಸ್ಲಿಲ್ವಾ ಅವನಿಗೆ? ಹಾಗೇನಿಲ್ಲಮ್ಮ, ಇದ್ದಕ್ಕಿದ್ದ ಹಾಗೆ ಒಂದ್ ಮುಖ್ಯವಾದ ಕೆಲಸ ಬಂತು. ಆ ಕೆಲ್ಸದ ಮೇಲೆ ಓಡಾಡ್ತಿದ್ದಾರೆ. ಎಷ್ಟೇ ಮುಖ್ಯವಾದ ಕೆಲಸ ಆದ್ರೂ ಒಂದ್ ಫೋನ್ ಅಂತೂ ಮಾಡ್ಬೋದಲ್ವ ವಾಣಿ? ಅಂದ್ರೆ ಈಗ್ಲೇ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಇವಾಗ ಅಂದ್ರೆ ಯಾವಾಗ? ಒಂದ್ ಗಂಟೆಲಿ ಬರ್ತಾರಮ್ಮವ್ರೆ. ಸರಿ, ಇನ್ನು 1 ಗಂಟೆಲಿ ರಾಹುಲ್ ಬರ್ಲಿಲ್ಲ ಅಂದ್ರೆ, ರಾಹುಲ್ ಬಗ್ಗೆ ಯಾವ ವಿಷಯಗಳು ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅನ್ನೋದು ನೀವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ನನ್ನ ಮಗನಿಗಿಂತ ನನಗೆ ನನ್ನ ಕನಸುಗಳೇನು ಮುಖ್ಯ ಅಲ್ಲ. ಅವನ ಕ್ಷೇಮಕ್ಕಿಂತ ನನಗೆ ನಾಟ್ಯ ಕೂಡ ಮುಖ್ಯ ಆಗೋದಿಲ್ಲ. ರಾಹುಲ್ ನಿಜವಾಗ್ಲೂ ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ನ ಸರ್ಸು? ಹೌದು ತೇಜಣ್ಣ. ಡ್ಯಾಡ್, ನಾನು ಚಕ್ರಿ ಆಫೀಸ್ಗೆ ಮನೆಗೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ನಾನು ಕೂಡ ಬರ್ತೀನಿ. ಚಕ್ರಿ, ಸರಿ ಮಾವ. ಸರ್ಸು, ನೀನು ವಿಶ್ರಾಂತಿ ತಗೊಳಮ್ಮ. ನಡೀರಿ. ಈಗ ತಂಪಾಯ್ತೇನೆ ನಿನ್ ಕಣ್ಣಿಗೆ? ನನ್ ಮೇಲ್ ಕೋಪ ಇದ್ರೆ ನನ್ನ ಬಲಿ ತಗೋ. ಆದ್ರೆ ನಮ್ಮ ಅಮ್ಮೋರ್ ಕನ್ಸುಗಳನ್ನ ಯಾಕೆ ನಾಶ ಮಾಡ್ತಿದ್ಯಾ? ನಾನ್ ಮಾತ್ರ ಅನ್ಕೊಂಡಿದ್ದೀನ ಹೇಳು? ನನ್ ಟಾರ್ಗೆಟ್ ಯಾವಾಗ್ಲೂ ನೀನೆ. ಪಾಪ ಅಫೆಕ್ಟ್ ಆಗೋದು ಮಾತ್ರ ಯಾವಾಗ್ಲೂ ಆಂಟಿಗೆನೆ. ಆದ್ರೂ ಎಲ್ರಿಗೂ ಹೀಗೆ ನೋವು ಕೊಟ್ಟು ಟಾರ್ಚರ್ ಮಾಡೋ ಬದಲು ರಾಹುಲ್ ಎಲ್ಲಿದ್ದಾನೆ ಅಂತ ನಿಜ ಹೇಳ್ಬೋದಲ್ವಾ? ನಿನಗೂ ನನಗೂ ಕೂಡ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಹೇಯ್, ಹೇಳ್ತೀಯಾ ಇಲ್ಲ ನಾನೇ ಹೋಗಿ ಹೇಳ್ಬಿಡ್ಲಾ? ನಿನ್ನ ಕೈ ಮುಗಿತೀನಿ, ದಯವಿಟ್ಟು ಇದೊಂದು ವಿಷಯದಲ್ಲಿ ಮೌನವಾಗಿರು. ಅಷ್ಟು ಸಾಕು, ಅದಕ್ಕೆ ಮೀರಿ ಇನ್ನೇನು ಬೇಡ. ಸರಿ, ನಿನ್ನಿಷ್ಟ. ಅದನ್ನ ಹೇಳೋ ಚಾನ್ಸ್ ನೀನೇ ತಗೋ. ಪೊಲೀಸ್ ಅವ್ರು ಯಾಕೆ ಕರ್ಕೊಂಡು ಹೋದ್ರು ಅಂದ್ರೆ, ಈಗ ಹೇಗೋ ಏನೋ ಸುಳ್ಳು ಹೇಳಿ ತಪ್ಪಿಸ್ಕೊಂಡ್ರು ಆಮೇಲೆ ನಿಜ ಅಂತ ತಿಳ್ಕೊಳ್ಳೋದು ಅಮ್ಮವ್ರಿಗೆ ದೊಡ್ಡ ಕಷ್ಟ ಏನಲ್ಲ. ಏನ್ ಮಾಡ್ಬೇಕೋ, ಎಲ್ಲಿಗೆ ಹೋಗ್ಬೇಕೋ, ಎಲ್ಲಿರ್ಬೇಕೋ ಅರ್ಥನೇ ಆಗ್ತಿಲ್ಲ ನನ್ಗೆ. ಸರಸುಗೆ ಏನು ಆಗ್ಬಾರ್ದು ಅನ್ನೋ ಸ್ವಾರ್ಥದಲ್ಲಿ ತಪ್ಪು ಅಂತ ಗೊತ್ತಿದ್ರು ಕೂಡ ಯಾಕೆ ಹೀಗೆ ಮಾಡ್ದೆ? ನಾನು ಬೇರೆ ಯಾವ ಪ್ಲಾನ್ ಯೋಚನೆ ಮಾಡದೆ ಯಾಕೆ ಸುಮ್ಮನೆ ಆಗ್ಬಿಟ್ಟೆ?
ನಾಳೆ ಮೇಡಮ್ ಗೆಲ್ಲೋದಷ್ಟೇ ಮುಖ್ಯ ಅಲ್ಲ, ಇಷ್ಟು ದಿನ ಮೇಡಮ್ ನಮ್ಮಿಬ್ಬರ ಮೇಲೂ ಇಟ್ಟಿದಂತಹ ನಂಬಿಕೆಗೆ, ಅವ್ರು ತೋರಿಸಿದ ಪ್ರೀತಿಗೆ, ಅಭಿಮಾನಕ್ಕೆ ಸೋಲಾದ ಹಾಗೆ. ಸರಸ್ಸುಗೆ ನಾನ್ ಧೈರ್ಯ ಹೇಳಿ, ಆದ್ರೆ ನನಗ್ಯಾಕೆ ಇಷ್ಟೊಂದು ಭಯ ಆಗ್ತಾ ಇದೆ? ಮುಚ್ಚಿಟ್ಟಿರೋ ಸತ್ಯ ಹೊರಗಡೆ ಬಂದ್ರೆ ನನಗೇನಾದ್ರೂ ಪರವಾಗಿಲ್ಲ. ಮೇಡಮ್ ನಾಳೆ ಕಾಂಪಿಟೇಷನ್ ಅಲ್ಲಿ ಹೇಗಾದ್ರೂ ಗೆಲ್ಲೇಬೇಕು. ಇನ್ 1 ಗಂಟೆಲಿ ರಾಹುಲ್ ಬರ್ಲಿಲ್ಲ ಅಂದ್ರೆ, ರಾಹುಲ್ ಬಗ್ಗೆ ಯಾವ ವಿಷಯಗಳು ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ನಡೆಯುತ್ತೆ ಅನ್ನೋದು ನೀವು ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಹೇಳಿದ ಸಮಯ ಮುಗ್ದೋಗ್ತಿದೆ ನವ್ಯಮ್ಮ. ರಾಹುಲ್ ಅವ್ರಿಗೋಸ್ಕರ ಹೋಗಿರೋರು ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತಾಗ್ದೆ ವಾಪಸ್ ಬರ್ತಾರೆ. ಅಮ್ಮೋರ್ಗೆ ನಿಜ ಹೇಳಕ್ಕಾಗಲ್ಲ, ತೇಜಣ್ಣಂಗೆ ಹೇಳಿದ್ ಸುಳ್ಳು ಅಂತ ಒಪ್ಕೊಳಕ್ಕಾಗಲ್ಲ. ಸರ್ಸು ಅಳ್ಬೇಡ ಪ್ಲೀಸ್. ಮೇಡಮ್ ಮುಂದೆ ನಿಜ ಹೇಳೋದಕ್ಕಿಂತ ಡ್ಯಾಡ್ ಮತ್ತೆ ಕೂಡ ಯಾಕೆ ಬಚ್ಚಿಡ್ತಿದ್ಯಾ ಹೇಳಮ್ಮ. ರಾಹುಲ್ ಅವರನ್ನ ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ ಮಾವ. ಅಲ್ಲ ಇಷ್ಟೆಲ್ಲ ಆದ್ರೂ ಕೂಡ ನಮ್ಗೆ ಯಾಕೆ ಹೇಳಿಲ್ಲ ಸರ್ಸು? ನಮ್ಗೆ ಯಾಕೆ ಹೇಳ್ತಾರೆ ತೇಜ? ಈ ಸಮಸ್ಯೆ ತುಂಬಾ ಚಿಕ್ಕದು ಅನ್ಸಿರುತ್ತೆ, ಪರಿಹರಿಸುವಷ್ಟು ದೊಡ್ಡವರಾಗ್ಬಿಟ್ಟಿದಾರಲ್ವಾ? ಏನಮ್ಮ ಅಷ್ಟೇ ತಾನೆ?
ಅಯ್ಯೋ ಇಲ್ಲ ಮಾವ, ನಿಮ್ಗೆ ಹೇಳಿ ನಿಮಗ್ ಭಯ ಪಡಿಸೋದು ಯಾಕೆ ಅಂತ. ಇವಾಗ ಮಾತ್ರ ಭಯ ಇಲ್ಲ ಅನ್ಕೋತಾ ಇದೀಯಾ? ನೆನ್ನೆನೆ ಈ ವಿಷಯ ಗೊತ್ತಾಗಿದ್ದಿದ್ರೆ ಇಷ್ಟು ಸಮಸ್ಯೆ ಆಗ್ತಾನೆ ಇರ್ಲಿಲ್ಲ ಅಲ್ವಾ? ಹೌದು ಮಾವ, ಇವತ್ ನಾನ್ ಲಾಯರ್ನ ಕರ್ಕೊಂಡು ಹೋಗಿ ರಾಹುಲ್ ಅವ್ರನ್ನ ಬಿಡಿಸೋ ಪ್ರಯತ್ನ ಮಾಡ್ದೆ. ಆದ್ರೆ ಕಷ್ಟ ಅಂತಿದ್ದಾರೆ ಮಾವ. SI ಈ ವಿಷಯದಲ್ಲಿ ತುಂಬಾ ಹಠವಾದಿ ಮಾವ. ವಾಗ್ದೇವಿ ಅದಕ್ಕಿಂತ ಹಠವಾದಿ, ಗೊತ್ತು ತಾನೆ? ರಾಹುಲ್ ಬಗ್ಗೆ ನಾವು ವಾಗ್ದೇವಿಗೆ ಹೇಳಿದ ಸಮಯ ಆಗೋಗಿದೆ. ಅವನು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಕೇಸು ಪೊಲೀಸರು ಅಂದ್ರೆ ಸುಮ್ಮನೆ ಇರ್ತಾಳ? ಆಗಿರೋ ತಪ್ಪನ್ನ ಕ್ಷಮಿಸ್ತಾಳ? ಕ್ಷಮಿಸಲ್ಲ ನಾನು. ನಿಜನ ಬಚ್ಚಿಡ್ಬೇಕು ಅಂತ ನೋಡ್ತಾ ಇರೋ ನಿಮ್ಮನ್ನೆಲ್ಲ ಕ್ಷಮಿಸೋ ಮಾತೇ ಇಲ್ಲ. ನೆನ್ನೆಯಿಂದ ರಾಹುಲ್ ಎಲ್ಲಿ ಅಂತ ನಾನು ನಿಮ್ಮನ್ನ ಕೇಳ್ತಾನೆ ಇದ್ದೀನಿ. ಯಾಕೆ ಸುಳ್ಳು ಹೇಳಿದ್ರೆ ನೀವೆಲ್ಲ ಸೇರ್ಕೊಂಡು? ಹೇಳಿ, ರಾಹುಲ್ನ ಯಾತಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ? ಅವನು ಮಾಡಿದ ಅಪರಾಧ ಆದ್ರೂ ಏನು? ವಾಣಿ, ನಿನ್ನ ಮೇಲ್ ನಾನು ಕೋಪಿಸ್ಕೊಂಡು ತುಂಬಾ ದಿನನೇ ಆಗಿದೆ. ಮತ್ತೆ ಆ ಪರಿಸ್ಥಿತಿ ಬರೋ ಹಾಗೆ ಮಾಡಬೇಡ. ಹೇಳು, ರಾಹುಲ್ನ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರು? ಮಾತಾಡು ವಾಣಿ. ಮೇಡಮ್ ಅಷ್ಟು ಸೀರಿಯಸ್ ಆಗಿ ಕೇಳ್ತಿದಾರಲ್ಲ, ಸೈಲೆಂಟ್ ಆಗಿ ಯಾಕಿದ್ಯಾ? ಏನಾದ್ರೂ ಹೇಳು. ಹೀಗೆ ಭಯಪಟ್ಟು ನಿಜಾನ್ ಮುಚ್ಚಿಡೋ ಬದಲು ನಡೆದಿರೋದು ಹೇಳಿದ್ರೆ ಆಂಟಿ ಕ್ಷಮಿಸ್ತಾರೇನೋ ಅಲ್ವಾ ವಾಣಿ? ಹೇಳು. ಇಲ್ಲಿ ಯಾರು ಯಾವ ತಪ್ಪನ್ನು ಮಾಡಿಲ್ಲ ಪ್ರೀತಿ. ಏನಾಗಿದೆ ಅಂತ ಹೇಳೋದಕ್ಕೆ ಅವಳು ಭಯ ಪಡ್ತಾ ಇದ್ದಾಳಷ್ಟೇ. ಸರಿ, ಹಾಗಿದ್ರೆ ನಿಜ ಏನು ಅಂತ ನೀವ್ ಹೇಳಿ. ರಾಹುಲ್ನ ಅರೆಸ್ಟ್ ಮಾಡಿಸೋದಕ್ಕೆ ಕಾರಣ ಆ ಶ್ಯಾಮ್ಲಾ. ಇದು ಶ್ಯಾಮಲ ಅರೆಸ್ಟ್ ಮಾಡಿಸಿದ್ಲಾ? ಹೌದು ವಾಗ್ದೇವಿ. ನಿನ್ ಪ್ರದರ್ಶನನ ತಡೆಯೋಕಾಗ್ದೆ, ನಿನ್ ಗೆಲುವನ್ನ ನೋಡೋಕಾಗ್ದೆ, ಇವಳಿಗೂ ರಾಹುಲ್ಗೂ ಇಲ್ದಿರೋ ತೊಂದರೆನ ಕೊಟ್ಟು ನಿನ್ನನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅನ್ಕೊಂಡಿದ್ಲು.
ಅದ್ರ ಭಾಗವಾಗಿ ಯಾವ ಸಂಬಂಧನೂ ಇಲ್ಲಿರೋ ಕೇಸಲ್ಲಿ ನಮ್ ರಾಹುಲ್ನ ಸಿಕ್ಸ್ ಹಾಕಿದ್ದಾಳೆ. ನಮ್ ಪ್ಲಾನ್ನ ನಮ್ ಕಷ್ಟನ ಇಷ್ಟು ಸಿಂಪಲ್ ಆಗಿ ಶ್ಯಾಮ್ಲಾ ಹೆಸರು ಹೇಳಿ ಹೇಗೆ ಡೈವರ್ಟ್ ಮಾಡಿದ್ರಿ ಅಂಕಲ್? ನನಗೆ ನಿಜ ಹೇಳೋ ಚಾನ್ಸ್ ಕೂಡ ಇಲ್ದಿರೋ ಹಾಗೆ ಮಾಡಿಬಿಟ್ರಿ. ಓ ಶ್ಯಾಮಲಾ ಶ್ಯಾಮಲಾ ಶ್ಯಾಮಲಾ, ಇವತ್ತು ಅವಳನ್ನ ಜೀವಂತವಾಗಿ ಬಿಡಲ್ಲ. ನನ್ನ ಕೈಯಿಂದ ಅವಳಿಗೆ ಸಾವು ಬರೋದು ಇವತ್ತು ಖಂಡಿತ. ವಾಗ್ದೇವಿ, ವಾಗ್ದೇವಿ, ಆವೇಶ ಪಡ್ಬೇಡ, ಸ್ವಲ್ಪ ಪ್ರಶಾಂತವಾಗಿ ಯೋಚನೆ ಮಾಡು. ರಾಹುಲ್ನ ಬಿಡಿಸ್ಕೊಂಡು ಮನೆ ಕರ್ಕೊಬರೋ ಜವಾಬ್ದಾರಿ ನಂದು. ನಿಜ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನಾಳೆ ನನ್ನ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಗೋದ್ರ ಒಳಗೆ ರಾಹುಲ್ ನನ್ನ ಕಣ್ಣು ಮುಂದೆ ಇರಬೇಕು.